ಹೇಳ್ಬೇಕಂತೀನಿ. ನನ್ನ ಜೀವನದಲ್ಲಿ ಯಾವತ್ತೂ ಕಣ್ಣೀರು ಹಾಕ್ದೋನೆ ಅಲ್ಲ. ಯಾಕಂದ್ರೆ ನನ್ನ ಲೈಫಲ್ಲಿ ತುಂಬಾ ಸಿನಿಮಾಗಳು ಬಂದು ನೋಡಿದ್ದೀನಿ. ಬಟ್ ಫಸ್ಟ್ ಟೈಮ್ ವಿಡಿಯೋ ಮುಂದೆ ಹೇಳ್ತಿದ್ದೀನಿ ಸರ್. ಮನ್ಸಿಗೆ ತುಂಬಾ ಆಗ್ತದೆ ಸರ್ ಸಿನಿಮಾ. ಸರ್ ಹೇಳೋದು ಒಂದೇ, ಪ್ರತಿಯೊಬ್ಬರು ಹುಡುಗರಿಗೂ ನೀವು ಸೆಟ್ಲ್ ಆಗಿದ್ರೆ, ಜೀವನದಲ್ಲಿ ಏನಾದ್ರು ಆಗಿದ್ರೆ ಮಾತ್ರ ಪ್ರೀತಿ ಮಾಡಿ ಸರ್. ನಾನು ಇಂದ್ರ ಚಂದ್ರ ಉಪೇಂದ್ರ ಅಂತ ಹೇಳಿ ಪ್ರೀತಿ ಮಾಡಿ ನಂಬಿಸಿ ಕೊನೆ ಮೂಮೆಂಟ್ ಅವ್ರು ಬಿಟ್ಟೋಗಿ ಜೀವನ ಹಾಳು ಮಾಡ್ಕೊಳೋದು ಬೇಡ ಸರ್. ಯಾಕೆ ಇಷ್ಟೊಂದು ಎಮೋಷನಲ್ ಕಾರಣ ಸರ್ ಎಮೋಷನ್ ಅನ್ನೋಕ್ಕಿಂತ ನಾನೊಬ್ಬ ಲೋಕಲ್ ಹುಡುಗನೇ. ಕೆಲವು ಇನ್ಸಿಡೆಂಟ್ಗಳು ನನ್ನ ಜೀವನದಲ್ಲಿ ಹತ್ತಿರದಿಂದ ನೋಡಿದಾಗ ನನ್ನ ಲೈಫಲ್ಲಿ ಏನೋ ನೋಡ್ತಿದ್ದೆ ಸರ್. ನಾನು ಯಾವತ್ತೂ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಸರ್ ಸಿನಿಮಾ ಹಿಂಗೆ ಬರುತ್ತೆ ಅಂತ ಸರ್. ಕನ್ನಡ ಜನತೆಗೆ ಕೈ ಮುಗಿದು ಬೆಳ್ಕೊಳ್ಳೋದು ಒಂದೇ. ನಾನು ಯಾವತ್ತೂ ಕೂಡ ಇವತ್ತು ಈ ರೇಂಜಿಗೆ ಬೆಳ್ಕೊಂಡಿಲ್ಲ. ಇದಕ್ಕೊಂದು 4 ಜನ ಕಮೆಂಟ್ ಹಾಕ್ತೀರಾ, ಏನು ಹಂಗೆ ಇದೆ ಹಿಂಗೆ ಸರ್. ನೀವು ಏನೋ ಕಮೆಂಟ್ ಹಾಕ್ಕೊಳ್ಳಿ ಸರ್. ಇವತ್ತು ನಾಡಪ್ರಭು ಕೆಂಪೇಗೌಡದ ದಿನಾಚರಣೆ ಆಯಿತಾ, ನಾನು ಸಿನಿಮಾ ನೋಡೋಕ್ಕೆ ಬಂದೆ. ನಾನು ಇರೋದು ಹೇಳ್ತೀನಿ ಸರ್. ಕೈಗೆ ಶೇಕ್ ಆಗ್ತಿದೆ, ಓಪನ್ ಆಗಿ ಹೇಳ್ತೀನಿ, ನಡ್ಕೊಂಡು ಹೇಳ್ತಿಲ್ಲ. ತುಂಬಾ ಮನ್ಸಿಗೆ ಮಾಡ್ತು. ಇದಕ್ಕಿಂತ ಮುಂಚೆ ಒಂದು ಸಿನಿಮಾಗೊಂದು ರಿವ್ಯೂ ಕೊಟ್ಟಿದ್ದೆ. ಬಟ್ ಅವತ್ತು ನನ್ನ ಆ ಕಾನ್ಫಿಡೆಂಟ್ ಇರಲಿಲ್ಲ. ಬಟ್ ಇವತ್ತು ಹೇಳ್ತಾ ಇನ್ನೇನು ಫಿಲಮ್ ನೋಡೋ ಮೇಲೆ ನಮ್ಮಮ್ಮ ನನ್ನ ಜೀವನ ಬರೀ ಬೆಳಗ್ಗೆ ಎದ್ದರೆ ಟೀ ಅಂಗಡಿಗೆ ಹೋಗು, ಸಿಗರೇಟ್ ಹೊಡಿ, ರಾತ್ರಿ ಎಣ್ಣೆ ಹೊಡಿ, ಹುಡುಗಿ ಜೊತೆ ಫೋನಾಗ ಮಾತಾಡು, ಇಷ್ಟೇ ಜೀವನ ಕಳೀತಿದ್ದವನಿಗೆ ಜೀವನ ಅನ್ನೋದು ಏನೋ ತೋರಿಸ್ಬಿಟ್ಟು ಸಿನಿಮಾ ಸರ್ ಇದು.